ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಲೈಫ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಯಾರೆಲ್ಲ 40 ಕ್ರೆಡಿಟ್ಸ್ಗೆ ಅಂದರೆ ಫಸ್ಟ್ ಸೆಮಿಂದ 20 ಕ್ರೆಡಿಟ್ಸ್, ಸೆಕೆಂಡ್ ಸೆಮಿಂದ 20 ಕ್ರೆಡಿಟ್ಸ್, ಟೋಟಲ್ 40 ಕ್ರೆಡಿಟ್ಸಿಂದ ಯಾರೆಲ್ಲ 24ಗಿಂತ ಕಡಿಮೆ ಇದೆ ಕ್ರೆಡಿಟ್ಸು, ಅವ್ರಿಗೆ ಇಯರ್ ಬ್ಯಾಕ್ ಆಗುತ್ತೆ. ಸೊ ಈ ಇಯರ್ ಬ್ಯಾಕ್ನ ಕ್ಲಿಯರ್ ಮಾಡ್ಕೊಳೋದಕ್ಕೆ ಲಾಸ್ಟ್ ಚಾನ್ಸ್ ಈ ಸಮ್ಮರ್ ಸೆಮಿಸ್ಟರ್. ಆ್ಯಂಡ್ ಯಾರೆಲ್ಲ ಫಸ್ಟ್ ಇಯರಲ್ಲಿ ಬ್ಯಾಕ್ಲಾಗ್ ಸಿಕ್ಕೊಂಡಿದ್ದೀರಾ ಮತ್ತು ಈಗ ಸೆಕೆಂಡ್ ಇಯರಲ್ಲಿ ಯಾವ್ದಾದ್ರು ಬ್ಯಾಕ್ಲಾಗ್ ಆದರೆ ನೀವು ಈ ಸಮ್ಮರ್ ಸೆಮಿಸ್ಟರಲ್ಲಿ ಬರೀಬೋದು. ಆ್ಯಂಡ್ ಹಾಗೆ ಹೇಳ್ದಂಗೆ ಯಾರೆಲ್ಲ 24 ಕ್ರೆಡಿಟ್ಸ್ಗಿಂತ ಕಡಿಮೆ ಇದೆ 40ಗೆ, ಅವ್ರಿಗೆ ಇದು ಲಾಸ್ಟ್ ಚಾನ್ಸ್. ನೀವು ಇಯರ್ ಬ್ಯಾಕಿಂದ ತಪ್ಪಿಸ್ಕೊಬೋದು ನೀವೇನಾದರೂ ಬ್ಯಾಕ್ಲಾಗ್ ಕ್ಲಿಯರ್ ಮಾಡಿಕೊಂಡ್ರೆ. 24 ಕ್ರೆಡಿಟ್ಸಿಂದ ಜಾಸ್ತಿ ಬಂದರೆ ನೀವು ನೆಕ್ಸ್ಟ್ ಸೆಮ್ಮಿಗೆ ಎಲಿಜಿಬಲ್ ಆಗ್ತೀರಾ, ಅಂದರೆ ಥರ್ಡ್ ಸೆಮ್ಗೆ ಎಲಿಜಿಬಲ್ ಆಗ್ತೀರಾ. ಸೊ ಈ ಸಮ್ಮರ್ ಸೆಮಿಸ್ಟರ್ಗೆ ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಸಮ್ಮರ್ ಸೆಮಿಸ್ಟರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 27 ಜುಲೈ 2026. ಆ್ಯಂಡ್ ಈ ರಿಜಿಸ್ಟ್ರೇಷನ್ನು ನಿಮ್ಮ ಕಾಲೇಜಿಂದನೇ ಮಾಡಿಸ್ಬೇಕು. ಲೆಕ್ಚರರ್ಸ್ ಇನ್ಫಾರ್ಮ್ ಮಾಡ್ತಾರೆ ನಿಮಗೆ ಯಾವಾಗ ಮಾಡಬೇಕು ಅಂತ. ಆವಾಗ ನಿಮ್ಮ ನೇಮು ಮತ್ತು ಫೀಸ್ನ ಕೊಟ್ಟರೆ ಅವ್ರು ರಿಜಿಸ್ಟರ್ ಮಾಡ್ತಾರೆ. 31/7 ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಸೆಮಿಸ್ಟರ್ಗೆ. ಆ್ಯಂಡ್ ಅವಾಗಿಂದನೇ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗುತ್ತೆ ಸಮ್ಮರ್ ಸೆಮಿಸ್ಟರಲ್ಲಿ. ನೀವು ಯಾವ್ದು ಪರ್ಟಿಕ್ಯುಲರ್ ಬ್ಯಾಕ್ಲಾಗ್ ಇರುತ್ತಲ್ಲ ಆ ಸಬ್ಜೆಕ್ಟಿಗೆ ನೀವು ಹೋಗಿ ಕ್ಲಾಸ್ಗಳನ್ನ ಕೇಳ್ಬೋದು. ಆ್ಯಂಡ್ ಇದು ಲಾಸ್ಟ್ ವರ್ಕಿಂಗ್ ಡೇ ಬಂದು ಸಮ್ಮರ್ ಸೆಮಿಸ್ಟರ್ದು 7th 9 2026, ಅಂದರೆ 7th ಸೆಪ್ಟೆಂಬರ್ ಮುಗಿಯುತ್ತೆ. ಆ್ಯಂಡ್ ಥಿಯರಿ ಎಕ್ಸಾಮಿನೇಷನ್ ಆ್ಯಂಡ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ 8th ಸೆಪ್ಟೆಂಬರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾರೆಲ್ಲ ಬ್ಯಾಕ್ಲಾಗ್ ಸಿಕ್ಕೊಂಡಿದ್ದೀರಾ ನೀವು ಫಸ್ಟ್ ಸೆಮಿಸ್ಟರ್ ಹಾಗೂ ಸೆಕೆಂಡ್ ಸೆಮಿಸ್ಟರ್ದು, ನೀವು ಈ ಸಮ್ಮರ್ ಸೆಮಿಸ್ಟರಲ್ಲಿ ಕ್ಲಿಯರ್ ಮಾಡ್ಕೊಬೋದು. ಆ್ಯಂಡ್ ಯಾರೆಲ್ಲ ಇಯರ್ ಬ್ಯಾಕ್ ಆಗೋದಕ್ಕೆ ಚಾನ್ಸಸ್ ಇದೆಯೋ, ಅಂದರೆ ನೆಕ್ಸ್ಟ್ ಸೆಮಿಗೆ ಎಲಿಜಿಬಲ್ ಆಗೋಕ್ಕಾಗಲ್ವೋ, ಅವರೆಲ್ಲ ಈ ಸಮ್ಮರ್ ಸೆಮಿಸ್ಟರಲ್ಲೇ ಬರೆದು ಆ ಬ್ಯಾಕ್ಲಾಗ್ನ ಕ್ಲಿಯರ್ ಮಾಡ್ಕೊಳ್ಳಿ ಆ್ಯಂಡ್ ಎಲಿಜಿಬಲ್ ತಗೊಳ್ಳಿ ಥರ್ಡ್ ಸೆಮ್ಗೆ. ತುಂಬ ಜನ ಡೌಟ್ ಏನಂದರೆ, ಈಗ ನಾವು ಸೆಕೆಂಡ್ ಸೆಮ್ ಬರೆದಿರ್ತೀವಿ, ನಮ್ಮ ರಿಸಲ್ಟಿಂದ ಬಂದಿರಲ್ಲ, ಬಟ್ ಸಮ್ಮರ್ ಸೆಮಿಸ್ಟರ್ ಆಗಲೇ ಸ್ಟಾರ್ಟ್ ಆಗಿರುತ್ತೆ, ನಾವು ಸೆಕೆಂಡ್ ಸೆಮ್ಮಿಂದು ಬ್ಯಾಕ್ಲಾಗ್ ಬರಿಬೋದಾ ಅಂತ. ಸಮ್ಮರ್ ಸೆಮಿಸ್ಟರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ, ನೀವು ರಿಜಿಸ್ಟರ್ ಕೂಡ ಆಗಿರ್ತೀರ, ಬಟ್ ಎಕ್ಸಾಮಿಗೆ ಫೀಸ್ ಕಟ್ಟೋದು ಅಂತ ಒಂದು ಟೈಮ್ ಬರುತ್ತೆ. ಅಷ್ಟರಲ್ಲಿ ನಿಮ್ಗೆ ಸೆಕೆಂಡ್ ಸೆಮ್ದು ರಿಸಲ್ಟ್ ಕೂಡ ಬಿಟ್ಟಿರ್ತಾರೆ. ನೀವು ಅದನ್ನು ನೋಡ್ಕೊಂಡು ಯಾವ ಬ್ಯಾಕ್ಲಾಗ್ ನೀವು ಬರೀಬೇಕು ಅಂತ ಇದ್ದೀರೋ ಆ ಸಬ್ಜೆಕ್ಟಿಗೆ ನೀವು ಫೀಸ್ನ ಕಟ್ಬಿಟ್ಟು ಎಕ್ಸಾಮಿಗೆ ಬರೀಬೋದು. ಸೊ ನಿಮಗಲ್ಲಿ ಈಗಲೂ ಒಂದು ಫೈನಲ್ ಚಾನ್ಸ್ ಇದೆ ಈ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನ್. ನಿಮ್ಮ ಫಸ್ಟ್ ಇಯರ್ ಹಾಗೂ ಸೆಕೆಂಡ್ ಇಯರ್ ಬ್ಯಾಕ್ಲಾಗ್ಸ್ನೆಲ್ಲ ಕ್ಲಿಯರ್ ಮಾಡ್ಕೊಂಡು ಥರ್ಡ್ ಸೆಮ್ಗೆ ಹೋಗಿ. ಯಾಕೆಂದರೆ ನೀವು ಥರ್ಡ್ ಸೆಮ್ ಫೋರ್ತ್ ಸೆಮ್ಗೆ ಹೋದಾಗ ಆ ಎಕ್ಸಾಮ್ಗಳು ಇರ್ತವೆ, ಅದ್ರ ಮಧ್ಯೆ ಇದು ನಿಮಗೆ ಪ್ರೆಷರ್ ಆಗುತ್ತೆ. ಸೊ ಈಗಲೇ ಕ್ಲಿಯರ್ ಮಾಡ್ಕೊಳ್ಳಿ ಸಮ್ಮರ್ ಸೆಮಿಸ್ಟರ್ ಎಕ್ಸಾಮಿನೇಷನಲ್ಲೇ. ಫಸ್ಟ್ ಇಯರ್ ಆಲ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ ನಮ್ಮ ಚಾನಲಲ್ಲಿದೆ, ನೀವು ನೋಡ್ಬೋದು. ಫಸ್ಟ್ ಇಯರ್ ಅವ್ರಿಗೆ ಅಂದರೆ ಸೆಕೆಂಡ್ ಸೆಮ್ಮಲ್ಲಿ ಇದ್ದಿರೋರಿಗೆ ಇನ್ನೂ 2-3 ಎಕ್ಸಾಮ್ಸ್ ಬ್ಯಾಲೆನ್ಸ್ ಇದೆ. ಅದೆಲ್ಲ ಕಂಪ್ಲೀಟ್ ಆದಮೇಲೆ ನೀವು ಯಾವ ಬ್ಯಾಕ್ಲಾಗ್ನ ನೀವು ಕ್ಲಿಯರ್ ಮಾಡಬೇಕು ಅಂತಿದ್ರು ಆ ಸಬ್ಜೆಕ್ಟ್ ಬಗ್ಗೆ ಫೋಕಸ್ ಮಾಡಿ ಈ ಸಮ್ಮರ್ ಸೆಮಿಸ್ಟರಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಆಲ್ ದಿ ಬೆಸ್ಟ್ ಗೈಸ್. ಇದೇ ಥರ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.